ನಮಸ್ಕಾರ ವೀಕ್ಷಕರೇ, ಇವತ್ತು ಮತ್ತೊಂದು ಬಹುವೀರ್ಯ ವೃದ್ಧಿ ಆಗುವ ಪ್ರಯೋಗ. ಅಂದರೆ ವೀರ್ಯ ತುಂಬ ಜಾಸ್ತಿ ಆಗುತ್ತೆ, ಲೈಂಗಿಕ ಕ್ರಿಯೆ ತುಂಬ ಚೆನ್ನಾಗಾಗುತ್ತೆ, ಓವರಾಲ್ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗೋಕ್ಕೆ ಒಂದು ಯೋಗ ಹೇಳ್ತಾ ಇದ್ದೀನಿ. ಅದರಲ್ಲಿ ನೀವು ಏನೇನು ತಗೋಬೇಕಂದ್ರೆ, ಒಂದು ಮಾಷ ಅಂದರೆ ಉದ್ದಿನ ಬೇಳೆ ಅದರದ್ದು ಪೌಡರು, ಅದು ಒಂದು 50 ಗ್ರಾಮ್ ತಗೊಳ್ಳಿ. ಶತಾವರಿ ಚೂರ್ಣ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ, ಅದು ಒಂದು 100 ಗ್ರಾಮ್ ತಗೊಳ್ಳಿ. ಕೌಂಚ್ ಬೀಜ ಚೂರ್ಣ ಅಂತ ಸಿಗುತ್ತೆ, ಅದನ್ನು ಒಂದು 50 ಗ್ರಾಮ್ ತಗೊಳ್ಳಿ. ಆಮೇಲೆ ಗೋಕುರು ಚೂರ್ಣ, ಇದನ್ನು 50 ಗ್ರಾಮ್ ತಗೊಳ್ಳಿ. ಸೊ ಇದರಲ್ಲಿ ನಾನು ನಿಮಗೆ 4 ಹೇಳಿದ್ದೀನಿ. ಉದ್ದಿನ ಬೇಳೆ ಚೂರ್ಣ ಅಂದರೆ ಉದ್ದಿನ ಹಿಟ್ಟು 50 ಗ್ರಾಮು, ಶತಾವರಿ ಚೂರ್ಣ 100 ಗ್ರಾಮು, ಕೌಂಚ್ ಬೀಜ ಚೂರ್ಣ 50 ಗ್ರಾಮು ಮತ್ತು ಗೋಕುರು ಚೂರ್ಣ 50 ಗ್ರಾಮು. 3 ಐಟಮ್ 50 ಗ್ರಾಮ್. ಬರೀ ಶತಾವರಿ ಒಂದೇ 100 ಗ್ರಾಮ್. ಮತ್ತೊಂದು ಸತಿ ಹೇಳ್ತೀನಿ, ಉದ್ದಿನ ಹಿಟ್ಟು 50 ಗ್ರಾಮು, ಕೌಂಚ್ ಬೀಜ ಚೂರ್ಣ 50 ಗ್ರಾಮು, ಗೋಕುರು ಚೂರ್ಣ 50 ಗ್ರಾಮ್, ಶತಾವರಿ ಚೂರ್ಣ ಮಾತ್ರ 100 ಗ್ರಾಮ್. ಇದನ್ನು ಮಿಕ್ಸ್ ಮಾಡಿ ಎಲ್ಲ 4 ಇಂಗ್ರೀಡಿಯೆಂಟ್ನ ಏನು ಮಾಡಿ ಒಂದು ಡಬ್ಬಿನಲ್ಲಿ ಹಾಕಿಬಿಟ್ಟು ಇಡಿ. ನಿಮಗೆ ಶುಗರ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಇದರಲ್ಲಿ ಮತ್ತೊಂದು ಕಲ್ ಸಕ್ಕರೆ ಪೌಡರ್ ಕೂಡ ಒಂದು 50 ಗ್ರಾಮ್ ಮಿಕ್ಸ್ ಮಾಡ್ಬೋದು, ಟೇಸ್ಟ್ ಬರುತ್ತೆ. ಶುಗರ್ ಇದ್ದರೆ ಕಲ್ ಸಕ್ಕರೆ ಪೌಡರ್ ಯೂಸ್ ಮಾಡಬೇಡಿ. ಸೊ ಮೋಸ್ಟ್ ಆಫ್ ದ ಟೈಮ್ ಯಂಗ್ ಹುಡುಗರು ಏನಾದರೂ ಮಾಡ್ತಾ ಇದ್ದಾರೆ, ಈ 4 ಇಂಗ್ರೀಡಿಯೆಂಟ್ ಜೊತೆಗೆ ಕಲ್ ಸಕ್ಕರೆ ಪೌಡರ್ ಒಂದು 50 ಗ್ರಾಮು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪೌಡರ್ನಲ್ಲಿ ಒಂದು ಡಬ್ಬಿನಲ್ಲಿ ಹಾಕಿಡಿ. ದಿನ ರಾತ್ರಿ ಮತ್ತು ಬೆಳಗ್ಗೆ 2 ಟೈಮ್ 1 ಗ್ಲಾಸ್ ಹಾಲಿನಲ್ಲಿ ಅರ್ಧ ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಇದು ಎಲ್ಲ ಐಟಮ್ ಮಿಕ್ಸ್ ಮಾಡಿದ ಪೌಡ್ರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಈ ಚಳಿಗಾಲದಲ್ಲಿ ಒಂದು 2 ಅಥವಾ 3 ತಿಂಗಳು ತೊಗೊಳ್ಳಿ. ತುಂಬ ಅದ್ಭುತವಾದ ಪ್ರಯೋಗ ಇದೆ. ನೀವು ಟ್ರೈ ಮಾಡಿ ಮತ್ತು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋಸ್ ಏನಿದೆಯಲ್ಲ, ಲೈಕ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ತಾ ಇರಿ. ಎಷ್ಟೋ ಜನರಿಗೆ ಆ ಪಿಲ್ಸು, ಆ ಟ್ಯಾಡಾಫಿಲ್ಲು, ಆ ಸಿಡನಾಫಿಲ್ಲು, ಎಷ್ಟೆಷ್ಟೋ ಕೆಮಿಕಲ್ ತೊಗೊಳಕ್ಕಿಂತ ಇಂಥ ನ್ಯಾಚುರಲ್ ಹೋಮ್ ರೆಮಿಡೀಸ್ ನೀವು ಟ್ರೈ ಮಾಡಿದ್ರೆ ನಿಮ್ಮ ಲೈಂಗಿಕ ಶಕ್ತಿ ತುಂಬ ಚೆನ್ನಾಗಾಗುತ್ತೆ, ಆಗುವ ಮಕ್ಕಳು ಹೆಲ್ದಿ ಹುಡ್ತಾರೆ. ನಮಸ್ಕಾರ.